ನಿಮ್ಮ ದೇಹಕ್ಕೆ ತನ್ನನ್ನು ತಾನೇ ಗುಣಪಡಿಸಿಕೊಳ್ಳುವ ಸಾಮರ್ಥ್ಯ ಇದೆ ಫ್ರೆಂಡ್ಸ್. ಬೇಕಾಗಿರೋದು ನಿಮ್ಮ ಸರಿಯಾದ ಬೆಂಬಲ. ನೀವು 35 ಆಗಿರ್ಬೋದು, 40 ಆಗಿರ್ಬೋದು, 45 ಆಗಿರ್ಬೋದು, 50 ಆಗಿರ್ಬೋದು, 55 ಆಗಿರ್ಬೋದು. ಈ ಎಲ್ಲ ಮಹಿಳೆಯರು ಈ 10 ಒಂದು ಪವರ್ಫುಲ್ ಅಭ್ಯಾಸಗಳನ್ನು ನೀವು ಇವತ್ತಿಂದನೇ ಶುರು ಮಾಡಿ ಫ್ರೆಂಡ್ಸ್. ನಿಮ್ಮ ದೇಹದಲ್ಲಿ ಸಾಕಷ್ಟು ಬದಲಾವಣೆ ಆಗಿ ನಿಮ್ಮ ದೇಹ ಶಕ್ತಿಯುತ ಆಗುತ್ತೆ. ಮತ್ತು ಇತರೆ ಲೈಫ್ ಸ್ಟೈಲ್ ರಿಲೇಟೆಡ್ ಕಾಯಿಲೆಗಳಿದ್ದರೂ ಕೂಡ ಅವು ರಿವರ್ಸ್ ಆಗ್ತವೆ. ಸೊ ನಿಮ್ಮ ದೇಹ ನಿಮ್ಮ ಶತ್ರು ಇಲ್ಲ ಅಂತ ಅವಾಗವಾಗ ನಾನು ಹೇಳೋದು. ನಿಮ್ಮ ದೇಹ ನಿಮ್ಮ ಶತ್ರು ಅಲ್ಲ ಅಂತ ನಾನು ನಿಮಗೆ ಆವಾಗವಾಗ ಎಚ್ಚರ ಕೊಡ್ತಾ ಇರ್ತೀನಿ. ತೂಕ ಹಚ್ಚೋದಾಗಿರ್ಬೋದು, ನಿಮಗೆ ಹೊಟ್ಟೆ ಉಬ್ಬರಾಗಿರ್ಬೋದು, ಯಾವಾಗಲೂ ಸುಸ್ತಾಗಿರ್ಬೋದು, ಸರಿಯಾದ ನಿದ್ರೆ ಆಗದೆ ಇರ್ಬೋದು, ಮತ್ತೆ ನಿಮಗೆ ಸಿಹಿ ತಿನ್ಬೇಕು ಅನಿಸ್ತಾ ಇರೋದು, ಹಾರ್ಮೋನ್ಗಳಲ್ಲಿ ಬದಲಾವಣೆ ಆಗಿರ್ಬೋದು, ಇವೆಲ್ಲ ಶುರುವಾದಾಗ ಬಹಳಷ್ಟು ಮಹಿಳೆಯರು ನನ್ನ ದೇಹಕ್ಕೆ ಏನೋ ಆಗಿದೆ ಅಂತ ತುಂಬ ಟೆನ್ಷನ್ ಮಾಡ್ಕೊಳ್ತಾರೆ. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ನಿಮ್ಮ ದೇಹ ಪ್ರತಿದಿನ ನಿಮ್ಮನ್ನು ರಕ್ಷಿಸೋಕ್ಕೆ, ಸರಿಪಡಿಸೋಕ್ಕೆ ಮತ್ತು ಸಮತೋಲನ ಇಡೋಕ್ಕೆ ಕೆಲಸ ಮಾಡ್ತಾ ಇರ್ತದೆ. ಆದರೆ ಪ್ರಶ್ನೆ ಏನಂದರೆ, ನಾವು ನಮ್ಮ ದೇಹಕ್ಕೆ ಬೇಕಾದ ಬೆಂಬಲವನ್ನು ನಾವು ಕೊಡ್ತಾ ಇದ್ವಾ? ನೀವು 35 ವರ್ಷ ದಾಟಿದರೆ ನಿಮ್ಮ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೀವು ಗಮನಿಸ್ತಾ ಇದ್ದರೆ ಈ ವಿಡಿಯೋ ನಿಮಗಾಗಿ ಫ್ರೆಂಡ್ಸ್. ಮತ್ತು ಕೊನೆಯವರೆಗೆ ಈ ವಿಡಿಯೋನ ನೋಡಿ. ಯಾಕಂತಂದರೆ ಇವತ್ತು ನಾನು ನಿಮಗೆ ಈ ಸರಳವಾದ ಆದರೆ ತುಂಬ ಶಕ್ತಿಯುತವಾದ ಜೀವನಶೈಲಿ ಅಭ್ಯಾಸಗಳನ್ನ ಇವತ್ತು ಹೇಳಿದ್ದೇನೆ. ಸೊ ಇವು ನಿಮ್ಮ ಆರೋಗ್ಯಕರ ತೂಕ, ನಿಮ್ಮ ಜೀರ್ಣಕ್ರಿಯೆ, ಶಕ್ತಿ, ನಿದ್ರೆ ಮತ್ತು ನಿಮ್ಮ ಒಟ್ಟಾರೆ ಆರೋಗ್ಯವನ್ನು ಸಪೋರ್ಟ್ ಮಾಡೋಕ್ಕೆ ಸಹಾಯ ಮಾಡ್ತದೆ. ನೀವು ನಿಮ್ಮ ಇಡೀ ಜೀವನವನ್ನು ಒಂದೇ ದಿನದಲ್ಲಿ ಬದಲಾಯಿಸೋಕ್ಕಾಗಲ್ಲ ಫ್ರೆಂಡ್. ನಿಮಗೆ ಸರಿಯಾದ ಅಭ್ಯಾಸವನ್ನು ಪ್ರಾರಂಭಿಸಿ ಅದನ್ನು ನಿರಂತರವಾಗಿ ಮುಂದುವರಿಸೋದು ಇಂಪಾರ್ಟೆಂಟ್ ಇರುತ್ತೆ. ಎಲ್ಲರಿಗೂ ಅಭ್ಯಾಸಗಳು ಗೊತ್ತಿರುತ್ತೆ, ಒಳ್ಳೇದಾವುದು ಕೆಟ್ಟದ್ದು, ಯಾವ್ದು ತಿನ್ನಬೇಕು ಯಾವ್ದು ತಿನ್ಬೋದು ಎಲ್ಲ ಗೊತ್ತಿರುತ್ತೆ. ಬಟ್ ನಾವು ಅದನ್ನು ನಿರಂತರವಾಗಿ ಪಾಲಿಸ್ತಾ ಇರ್ತೀವ. ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಗೀತಾ. ವಿಶೇಷವಾಗಿ ನಾನು 35 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಆರೋಗ್ಯಕರ ತೂಕ, ಉತ್ತಮ ಜೀವನ ಶೈಲಿ, ಅಭ್ಯಾಸಗಳು, ಜೀರ್ಣಕ್ರಿಯೆ ಮತ್ತು ಒಟ್ಟಾರೆ ಆರೋಗ್ಯದ ಕೆಲಸ ಮಾಡೋಕ್ಕೆ ನಾನು ಸಹಾಯ ಮಾಡ್ತಿದ್ದೆ. ನನ್ನ ಕೆಲಸದ ಅನುಭವದಲ್ಲಿ ನಾನು ಒಂದು ಬಹಳ ಮುಖ್ಯವಾದ ವಿಷಯವನ್ನು ಗಮನಿಸಿದ್ದೇನೆ. ಮಹಿಳೆಯರಿಗೆ ಯಾವಾಗಲೂ ಮತ್ತೊಂದು ಕಠಿಣ ಒಂದು ಬೇರೆ ಡಯಟ್ ಬೇಕಾಗಿಲ್ಲ ಫ್ರೆಂಡ್ಸ್. ಅವರಿಗೆ ತಮ್ಮ ದೇಹವನ್ನು ಅರ್ಥ ಮಾಡಿಕೊಳ್ಳೋದು ಮತ್ತು ಅದಕ್ಕೆ ಸರಿಯಾದ ಸಪೋರ್ಟ್ ಮಾಡೋದು ತುಂಬ ಮುಖ್ಯ ಫ್ರೆಂಡ್ಸ್. ಹಾಗಾಗಿ ಇವತ್ತು ನಾನು ಹೇಳಕ್ಕೆ ಹೋಗ್ತಾರೆ ಈ ಅಭ್ಯಾಸಗಳನ್ನು ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಅಳವಡಿಸ್ಕೊಳ್ಳಿ ಫ್ರೆಂಡ್ಸ್. ಮೊದಲೇದು, ಇದರಲ್ಲಿ ನಿಮ್ಮ ದೇಹದ ವಿರುದ್ಧ ಹೋರಾಡೋದನ್ನು ನೀವು ನಿಲ್ಲಿಸಿ ಫ್ರೆಂಡ್ಸ್. ಅಂದರೆ ಮೊದಲೇದು, ನಿಮ್ಮ ದೇಹವನ್ನು ನಿಮ್ಮ ಶತ್ರುವಿನಂತ ನೋಡ್ಕೊಳ್ಳೋದನ್ನು ನಿಲ್ಲಿಸಿ. ನಿಮ್ಗೆ ತೂಕ ಹೆಚ್ಚಾಗ್ತಾ ಇದೆ, ನಿಮ್ಮನ್ನು ನೀವು ಶಿಕ್ಷಿಸಬೇಡಿ. ಯಾವಾಗಲೂ ಸುಸ್ತಾಗ್ತಾ ಇದೆಯಾ, ಅದನ್ನು ನಿರ್ಲಕ್ಷಿಸಿ ಇನ್ನಷ್ಟು ಒತ್ತಡ ಹಾಕ್ಕೊಳ್ಬೇಡಿ. ಸಿಹಿ ತಿನ್ನಬೇಕು ಅನಿಸ್ತಿದೆಯಾ, ನನಗೆ ಸೆಲ್ಫ್ ಕಂಟ್ರೋಲ್ ಇಲ್ಲ ಅಂತ ನಿಮ್ಮನ್ನು ನೀವೇ ದೂಷಿಸ್ಕೊಳ್ಬೇಡಿ. ನಿಮ್ಮ ದೇಹ ನಿಮ್ಮೊಂದಿಗೆ ಮಾತಾಡ್ತಿರ್ಬೋದು. ಹಾಗಾಗಿ ನನ್ನ ದೇಹ ನನಗೆ ಹೀಗೆ ಯಾಕೆ ಮಾಡ್ತಾ ಇದೆ ಅಂತ ಹೇಳೋ ಬದಲು ನನ್ನ ದೇಹ ನನಗೆ ಏನು ಹೇಳಕ್ಕೆ ಹೋಗ್ತಾ ಇದೆ ಅನ್ನೋದನ್ನು ನೀವು ಕೇಳಕ್ಕೆ ಪ್ರಾರಂಭಿಸಿ. ಈ ಒಂದು ಮೈಂಡ್ಸೆಟ್ ಚೇಂಜ್ ಮಾಡೋದು ತುಂಬ ಪವರ್ಫುಲ್ ಫ್ರೆಂಡ್ಸ್. ನಿಮ್ಮ ಗುರಿ ನಿಮ್ಮ ದೇಹವನ್ನು ಹಸಿವಿನಿಂದ ಇಡೋದಲ್ಲ, ನಿಮ್ಮ ದೇಹಕ್ಕೆ ಪೌಷ್ಟಿಕಾಹಾರ, ಚಲನೆ, ವಿಶ್ರಾಂತಿ ಮತ್ತು ಸರಿಯಾದ ಆರೈಕೆ ನೀಡೋದು ಮುಖ್ಯ ಫ್ರೆಂಡ್ಸ್. ಇನ್ನು ಎರಡನೇದು, ಕ್ಯಾಲರೀಸ್ ಮಾತ್ರ ಎಣಿಸ್ಬೇಡಿ, ನಿಮ್ಮ ತಟ್ಟೆಯನ್ನು ಸರಿಯಾಗಿ ತುಂಬಿಕೊಳ್ಳಿ. ದಿನ ನೀವು ತಿಂತಾ ಇರೋ ಆಹಾರದಲ್ಲಿ ಗಮನಿಸಿ. ಎರಡನೇ ಅಭ್ಯಾಸ ಇದು. ನೀವು ಎಷ್ಟು ಕಡಿಮೆ ತಿಂತಾ ಇದ್ರೆ ಅನ್ನೋದಕ್ಕಿಂತ ನೀವು ಏನು ತಿಂತಾ ಇದ್ರ ಅನ್ನೋದ್ರ ಕಡೆ ಗಮನ ಕೊಡಿ ಫ್ರೆಂಡ್ಸ್. ನಿಮ್ಮ ಊಟದಲ್ಲಿ ಪ್ರೋಟೀನ್ ಇದೆಯಾ, ತರಕಾರಿಗಳು ಇದೆಯಾ, ಎಷ್ಟು ತರಕಾರಿ ತಿನ್ನಬೇಕು ಅಂತ ನಾನು ಎಷ್ಟೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ತರಕಾರಿಗಳು ಎಷ್ಟು ಇದಾವೆ, ಫೈಬರ್ ಇದೆಯಾ, ಹೋಲ್ ಫುಡ್ಸ್ ತಿಂತಾ ಇದ್ದೀರಾ, ಪ್ರತಿ ಊಟವನ್ನು ಸಾಧ್ಯವಾದಷ್ಟು ಬ್ಯಾಲೆನ್ಸ್ಡ್ ಆಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಉದಾಹರಣೆಗೆ ಕೇವಲ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ಇರೋ ಊಟದ ಬದಲು ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಪ್ರೋಟೀನ್, ತರಕಾರಿಗಳು, ಫೈಬರ್ ಆಹಾರ ಹೆಚ್ಚಾಗಿ ತಗೊಳ್ಬೋದು ಮತ್ತು ಆರೋಗ್ಯಕರ ಕೊಬ್ಬಿನ ಮೂಲಗಳನ್ನ ಸೇರಿಸ್ಕೊಳ್ಳೋದು. ಮತ್ತು ಒಂದು ವಿಷಯ ನೆನ್ಪಿಡಿ, ಆರೋಗ್ಯಕರ ಆಹಾರ ಅಂದರೆ ಪರ್ಫೆಕ್ಷನ್ ಅಲ್ಲ, ಇಷ್ಟೇ ತಿನ್ನಬೇಕು ಅವ್ರು ಹೇಳಿದ್ದಾರೆ ಇಷ್ಟೇ ಅಂತಲ್ಲ. ಒಂದು ಹೆಲ್ದಿ ಮೀಲ್ ನಿಮ್ಮ ಜೀವನವನ್ನು ಬದಲಾಯಿಸ್ಬೋದು ಫ್ರೆಂಡ್ಸ್. ಆದರೆ ನೀವು ಅದನ್ನು ಪ್ರತಿದಿನ ತೆಗೆದುಕೊಳ್ಳೋ ಸಣ್ಣ ಆರೋಗ್ಯಕರ ನಿರ್ಧಾರಗಳೇನಿದಾವಲ್ಲ ಅವು ಕಾಲಕ್ರಮೇಣ ದೊಡ್ಡ ಬದಲಾವಣೆಯನ್ನು ಖಂಡಿತ ತರ್ಬೋದು ಫ್ರೆಂಡ್ಸ್. ಇನ್ನು ಮೂರನೇದು, ಪ್ರೋಟೀನ್ ಮತ್ತು ಫೈಬರ್ ಇವು ನಿಮ್ಮ ಫ್ರೆಂಡ್ಸ್ ಇದ್ದಂಗೆ, ನಿಮ್ಮ ಸ್ನೇಹಿತರು ಇವು. ವಯಸ್ಸು ಹೆಚ್ಚಾದಂತೆ ಪ್ರೋಟೀನನ್ನು ನಿರ್ಲಕ್ಷಿಸಬೇಡಿ. ಪ್ರೋಟೀನ್ ನಮ್ಮ ಮಸಲನ್ನು ಕಾಪಾಡ್ಕೊಳ್ಳೋಕ್ಕೆ ಸಹಾಯ ಮಾಡ್ತದೆ ಮತ್ತು ಆರೋಗ್ಯಕರ ಏಜಿಂಗ್, ನಮಗೆ ಹೆಲ್ದಿ ಏಜಿಂಗ್, ಮಸಲ್ ತುಂಬ ಮುಖ್ಯ, ಬಹಳ ಮುಖ್ಯ ಆಗುತ್ತೆ ಫ್ರೆಂಡ್ಸ್. ಅದೇ ರೀತಿ ಫೈಬರ್ ಕೂಡ ಬಹಳ ಮುಖ್ಯ. ತರಕಾರಿಗಳು ಆಗಲಿ, ಹಣ್ಣುಗಳು, ಹೋಲ್ ಗ್ರೇನ್ಸ್ ಅಂತಂದರೆ ಸಿಪ್ಪೆಯನ್ನು ತೆಗೆದೇ ಇರೋದು. ಈಗ ಗೋಧಿನ ನಾವು ರಿಫೈಂಡ್ ಆದಮೇಲೆ ಮೈದಾ ಆಗುತ್ತೆ. ಈ ಸಂಪೂರ್ಣವಾದ ಗೋಧಿನ ನೀವು ಮನೆಯಲ್ಲೇ ಗೋಧಿನ ಪರ್ಚೇಸ್ ಮಾಡಿ, ಒಳ್ಳೆ ಗೋಧಿನ, ಕಪ್ಲಿ ಗೋಧಿನ ತೆಗೆದುಕೊಂಡು ಅದನ್ನು ಬೀಸ್ಕೊಂಡು ಬಂದು ನೀವು ತೆಗೆದುಕೊಳ್ಬೋದು. ಆದರೆ ನೀವು ದಿನ 2-3 ಟೈಮ್ ಗೋಧಿ ಚಪಾತಿನ ತಿನ್ಬಿಡಿ. 1 ಟೈಮ್ ತಿನ್ನಿ, ವಾರಕ್ಕೆ 2 ಸರಿ 3 ಸರಿ ತಾನೆ ಹೇಳಿ.
ಉಳಿದ ಟೈಮ್ನಲ್ಲಿ ಮುಲೇಟ್ ರೊಟ್ಟಿಗಳು, ಜೋಳದ ರೊಟ್ಟಿಗಳು, ರಾಗಿ ರೊಟ್ಟಿಗಳನ್ನ ಮಾಡ್ಕೊಳ್ಳಿ. ಬೇಳೆಕಾಳುಗಳು, ಬೀನ್ಸ್, ನಟ್ಸ್ ಮತ್ತು ಸೀಡ್ಸ್ ಈ ಮುಂತಾದ ಫೈಬರ್ ಇದರಲ್ಲಿ ಹೆಚ್ಚು ಫೈಬರ್ಗಳು ಇರ್ತಾವೆ ಫ್ರೆಂಡ್ಸ್. ಇವುಗಳನ್ನ ನೀವು ನಿಯಮಿತವಾಗಿ ತೆಗೆದುಕೊಳ್ಳಿ. ನೀವು ಯಾವಾಗಲೂ ಹಸು ಆಗ್ತಾ ಇದ್ರೆ ಮತ್ತೆ ಸ್ನ್ಯಾಕ್ಸ್ ಬೇಕನ್ನಿಸ್ತಾ ಇದ್ರೆ, ಊಟದ ನಂತರ ಹೊಟ್ಟೆ ತುಂಬಿದ ಅನುಭವ ಆಗ್ತಾ ಇಲ್ಲ ಅಂತಂದರೆ, ಹಾಗಾದರೆ ಕೇವಲ ಊಟದ ಪ್ರಮಾಣ ಕಡಿಮೆ ಮಾಡೋ ಬದಲು ನಿಮ್ಮ ಊಟದ ಕ್ವಾಲಿಟಿ ಮತ್ತು ಬ್ಯಾಲೆನ್ಸ್ ಹೇಗಿದೆ ಅಂತ ನೋಡಿ ಫ್ರೆಂಡ್ಸ್. ಇನ್ನು 4ನೇದು, ಊಟದ ನಂತರ ಸ್ವಲ್ಪ ಊಟದ ಆದ ತಕ್ಷಣ ನೀವು ಕೂತ್ಕೊಳ್ಳೋದು, ಮಲ್ಕೊಳ್ಳೋದೆಲ್ಲ ಮಾಡಬಹುದು. ಇದು 4ನೇ ಅಭ್ಯಾಸ. ನಿಮ್ಮ ದೇಹವನ್ನು ಪ್ರತಿದಿನ ಮೂವ್ಮೆಂಟ್ ಮಾಡೋದು. ಮೂವ್ಮೆಂಟ್ ಈಸ್ ಅ ಮೆಡಿಸಿನ್ ಮೈ ಡಿಯರ್ ಫ್ರೆಂಡ್ಸ್. ಅದಕ್ಕಾಗಿ ಈ ಕಾಸ್ಟ್ಲಿ ಜಿಮ್ ಮೆಂಬರ್ಶಿಪ್ ಬೇಕೇ ಬೇಕು ಅಂತಲ್ಲ. ವಾಕಿಂಗ್ ಆಗಲಿ, ಸ್ಟ್ರೆಂತ್ ಎಕ್ಸಸೈಸ್ ಆಗಲಿ, ಎಸ್ಪೆಷಲಿ 35 ಆದ ನಂತರ ಮನೆಗೆ ಸ್ಟ್ರೆಂತ್ ಎಕ್ಸಸೈಸ್ ಬೇಕೇ ಬೇಕು. ಸ್ಟ್ರೆಚಿಂಗ್, ಯಾವುದಾದ್ರೂ ಯೋಗ, ಡಾನ್ಸಿಂಗ್, ನಿಮಗೆ ಇಷ್ಟ ಆಗೋ ಯಾವುದಾದ್ರೂ ನಿರಂತರವಾಗಿ ಮಾಡಬಹುದಾದ ಚಟುವಟಿಕೆಗಳನ್ನ ಆಯ್ಕೆ ಮಾಡಿ. ಸಾಧ್ಯವಾದರೆ ಊಟದ ನಂತರ ಸ್ವಲ್ಪ ನಿಧಾನವಾಗಿ ನೋಡಿ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಪ್ರತಿದಿನ ಸ್ವಲ್ಪ ಸ್ವಲ್ಪ ಮೂವ್ಮೆಂಟ್ ಮಾಡೋದನ್ನು ನೀವು ಅಂದಾಜು ಮಾಡಿ. ಕಡಿಮೆ ಮಾಡಿದ್ರು ನಿರಂತರ ಇರಲಿ. ಪ್ರತಿದಿನ ಸ್ವಲ್ಪ ಸ್ವಲ್ಪ ಚಲಿಸೋದನ್ನು ಕಡಿಮೆ ಅಂದಾಜು ಮಾಡಬೇಡಿ. ಅಂದರೆ ನಾನು ಸ್ವಲ್ಪ ಮಾಡಿದೆ ಅಂತ ಅದನ್ನು ನೀವು ಡಿಗ್ರೇಡ್ ಮಾಡ್ಕೋಬೇಡಿ. ಯಾಕಂತಂದರೆ ನಿಮ್ಮ ದೇಹ ಚಲನೆಗಾಗಿ ನಿಲ್ಲಿಸಲ್ಪಟ್ಟಿದೆ. ನೀವು ಸ್ವಲ್ಪ ಮಾಡಿದ್ರೂ ನಿರಂತರವಾಗಿಲಿ. ಇವತ್ತು ಮಾಡೋಕ್ಕಾಗ್ದಿಲ್ಲ, ಸ್ವಲ್ಪ ನೀವು ದಿನ ಮಾಡೋಕ್ಕಿಂತ ಒಂದು 50% ಇವತ್ತು ಮಾಡಿದ್ರು ನಿಮ್ಮನ್ನ ನೀವು ದೂಷಿಸ್ಕೊಳ್ಬೇಡಿ. ಸೊ ಮೋಟಿವೇಶನ್ ಇರೋವರೆಗೂ ಕಾಯಬೇಡಿ. ಒಂದು ರುಟೀನನ್ನು ಸೃಷ್ಟಿಸಿ. ಪ್ರತಿದಿನ ಪರ್ಫೆಕ್ಟ್ ಆಗಬೇಕಂತ ಇಲ್ಲ ಫ್ರೆಂಡ್ಸ್, ಆದರೆ ನಿರಂತರ ಇಲ್ಲಿ ಏನು ಮಾಡ್ತಾ ಇದ್ರೆ ಸ್ವಲ್ಪ ಕಡಿಮೆ ಮಾಡಿ, ಆದರೆ ಮಾಡೋದು ಮುಖ್ಯ ಫ್ರೆಂಡ್ಸ್. ಸೊ ನಿದ್ರೆ, ಇನ್ನು 5ನೇದು ತುಂಬ ಮುಖ್ಯವಾದ ಒಂದು ಪಾತ್ರ ಇದು. ನಿದ್ರೆ ಅಂದರೆ ಲಕ್ಸುರಿ ಅಲ್ಲ, ಅದು ಅಂದರೆ ನಿದ್ರೆ ನೀವು ರೆಸ್ಟ್ ತಗೋತಾ ಇದ್ರೆ, ನಿದ್ರೆ ಮಾಡ್ತಾ ಇದೆ, ಯಾರಾದರೂ ಏನಾದರೂ ಅಂದ್ಕೊಳ್ತಾರೆ ಅಂತ ಅನ್ಕೋಬಾರ್ದು. ನಿಮ್ಮ ಆರೋಗ್ಯದ ಒಂದು ಭಾಗ ಫ್ರೆಂಡ್ಸ್ ಅದು. ಈಗ ಬಹಳಷ್ಟು ಮಹಿಳೆಯರು, ಎಸ್ಪೆಷಲಿ ಈ ನಮ್ಮ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರೋ ಮಹಿಳೆಯರು ಯಾರೇನಂದಾರೋ ನಾನು ಮಲ್ಕೊಂಡ್ರೆ ಅಂತ ಅಂದ್ಕೊಳ್ತಾ ಇದ್ದಾರೆ. ಯಾಕಂತಂದರೆ ಇಂಥವುಗಳನ್ನ ನಾನು ತುಂಬ ಕೇಳ್ತಾ ಇದ್ದೀನಿ. ಈಗ ಭಾಳಷ್ಟು ಮಹಿಳೆಯರು ನಿರ್ಲಕ್ಷಿಸೋ ಒಂದು ವಿಷಯದ ಬಗ್ಗೆ ನಾವು ಇದು ಮಾತಾಡ್ತಾ ಇರೋದು ಅದೇ ನಿದ್ರೆನೇ ಫ್ರೆಂಡ್ಸ್. ನೀವು ಉತ್ತಮ ಆಹಾರ ಸೇವಿಸ್ಬೋದು, ಎಕ್ಸಸೈಸ್ ಮಾಡೋದು, ಆದರೆ ನಿಮ್ಮ ಬಾಡಿಗೆ, ನಿಮ್ಮ ದೇಹಕ್ಕೆ ನಿರಂತರವಾಗಿ ನಿದ್ರೆ ಸರಿಯಾಗಿಲ್ಲದೆ ಇದ್ದರೆ ನಿಮ್ಮ ಒಟ್ಟಾರೆ ವೆಲ್ ಬೀಯಿಂಗ್ ಏನಿದೆ ಅದ್ರ ಮೇಲೆ ಪರಿಣಾಮ ಬೀಳ್ಬೋದು. ಸರಿಯಾದ ನಿದ್ರೆ ಇಲ್ಲದೆ ಇರೋದು ಎನರ್ಜಿ, ನಿಮ್ಮ ಮೂಡು, ಅಪಿಟೈಟ್ ಮತ್ತು ಆರೋಗ್ಯಕರ ಅಭ್ಯಾಸಗಳನ್ನ ಮುಂದುವರಿಸುವ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರ್ಬೋದು. ಹಾಗಾಗಿ ನಿದ್ರೆಯನ್ನು ನಿಮ್ಮ ಹೆಲ್ತ್ ರುಟೀನ ಒಂದು ಭಾಗವಾಗಿ ಪರಿಗಣಿಸಿ. ಪ್ರತಿದಿನ ಒಂದೇ ಸಮಯದಲ್ಲಿ ಮಲಗೋದು, ಒಂದೇ ಸಮಯದಲ್ಲಿ ಏಳೋದನ್ನು ಪ್ರಯತ್ನಿಸಿ, ಎಷ್ಟು ಸಾಧ್ಯವಾಗುತ್ತೆ ಅಷ್ಟು. ಸೊ ಮಲಗೋ ಮೊದಲು ಅನ್ನೆಸೆಸರಿ ಸ್ಕ್ರೀನ್ ಟೈಮ್ ಕಡಿಮೆ ಮಾಡಲೇಬೇಕು. ಸೊ ಮಲಗೋ ಮುನ್ನ ಶಾಂತವಾದ ರುಟೀನ್ನ ಇಟ್ಕೊಳ್ಳಿ ಫ್ರೆಂಡ್ಸ್. ಟೆನ್ಷನ್ ಮಾಡ್ಕೋಬೇಡಿ. ಏನಾದರೂ ಆ ಥರ ಟೆನ್ಷನ್ ಇದ್ದರೆ, ತುಂಬ ಮೈಂಡಿಗೆ ಡಿಸ್ಟರ್ಬ್ ಆಗೋ ವಿಷಯ ಏನಾದರೂ ಇದ್ದರೆ ಅದನ್ನು ಒಂದು ಬುಕ್ ಮಾಡಿ, ಅಥವಾ ಒಂದು ಸೆಟ್ ಆಫ್ ಪೇಪರ್ ಇಟ್ಕೊಳ್ಳಿ, ಲೂಸ್ ಪೇಪರ್ಗಳನ್ನ. ಅದನ್ನ ಅದರಲ್ಲಿ ನಿಮಗೆ ಇಷ್ಟವಾಗದೆ ಇರೋ, ಬೇಜಾರು ಮಾಡಿದೆ ಯಾವುದಾದ್ರೂ ಒಂದು ವಿಷಯ ಇದ್ದರೆ ಅದನ್ನ ಅದರಲ್ಲಿ ಬರೆದು ಇಟ್ಕೊಬೇಡಿ, ಹರಿದಾಕಿ. ನಿಮ್ಮ ದೇಹಕ್ಕೆ ರಿಕವರಿ ಬೇಕು, ಶಾಂತಿಯೂ ಬೇಕು. ಆವಾಗ ನಿಮಗೆ ಚೆನ್ನಾಗಿ ನಿದ್ದೆ ಬರುತ್ತೆ. ವಿಶ್ರಾಂತಿ ಆರೋಗ್ಯದ ಒಂದು ಭಾಗ ಫ್ರೆಂಡ್ಸ್. ಇನ್ನು 6ನೇದು, ನಿಮ್ಮ ಮನಸ್ಸಿನ ಆರೈಕೆ. ಸೊ 6ನೇ ಅಭ್ಯಾಸ, ನಿಮ್ಮ ಮನಸ್ಸಿನ ಆರೋಗ್ಯಕ್ಕೆ ತುಂಬ ಗಮನ ಕೊಡಿ ಫ್ರೆಂಡ್ಸ್. ಮಹಿಳೆಯರು ಎಷ್ಟು ಜವಾಬ್ದಾರಿಗಳನ್ನ ಹೊರ್ತಾರೆ. ಮನೆ, ಕೆಲಸ, ಕುಟುಂಬ, ಸಂಬಂಧಗಳು, ಆರ್ಥಿಕ ಚಿಂತೆಗಳು ಮತ್ತು ಓವರ್ ಥಿಂಕಿಂಗ್ ತುಂಬ ಮಾಡ್ತಾರೆ. ಬಹಳಷ್ಟು ಮಹಿಳೆಯರು ಎಲ್ಲವನ್ನ ತಮ್ಮೊಳಗೆ ಇಟ್ಕೊಳ್ತಾರೆ. ಆದರೆ ನಿಮ್ಮ ಮೆಂಟಲ್ ವೆಲ್ ಬೀಯಿಂಗ್ ಕೂಡ ನಿಮ್ಮ ಒಟ್ಟಾರೆ ವೆಲ್ ಬೀಯಿಂಗ್ನ ಒಂದು ಭಾಗ ಫ್ರೆಂಡ್ಸ್. ಹಾಗಾಗಿ ಪ್ರತಿದಿನ ಕನಿಷ್ಠ 10 ನಿಮಿಷ ನಿಮಗಾಗಿ ಮೀಸಲಿಡಿ. ಡೀಪ್ ಬ್ರೀದಿಂಗ್ ಎಕ್ಸಸೈಸ್ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು, ಪ್ರಾರ್ಥನೆ ಆಗಿರ್ಬೋದು, ಸುಮ್ಮನೆ ವಾಕ್ ಮಾಡೋದಾಗಿರ್ಬೋದು, ಜರ್ನಲಿಂಗ್ ಮಾಡೋದು. ನಾನು ಹಿಂದೆ ಹೇಳಿದೆ, ನಿಮಗೆ ಏನಾದರೂ ಬೇಜಾರಾಗಿರೋ, ದುಃಖ ಆಗಿರೋ ವಿಷಯಗಳನ್ನ ಬರೆದು ಹರಿದಾಕಿ ಅಂತ ಹೇಳಿದೆ. ಆದರೆ ಜರ್ನಲಿಂಗಲ್ಲಿ ನಿಮಗೆ ಖುಷಿಯಾಗಿರೋ ಒಂದು ಒಳ್ಳೆಯ ವಿಷಯ, ಇವತ್ತು ನೀವು 10 ನಿಮಿಷ ವಾಕ್ ಮಾಡಿದ, ನಿಮ್ಗೆ ಖುಷಿ ಆಯಿತಾ, ಅಥವಾ ಯಾರ ಜೊತೆನಾದರೂ ಮಾತಾಡಿದ್ರೆ ಖುಷಿ ಆಯಿತಾ, ಅದನ್ನು ಬರೆದಿಡಿ. ಆದರೆ ಹರಿದಾಕ್ಬೇಡಿ, ನಿಮ್ಮ ಹತ್ರ ಇಟ್ಕೊಳ್ಳಿ. ಸೊ ಪ್ರಾರ್ಥನೆ, ನೀವು ಏನಾದರೂ ಒಳ್ಳೆ ಕೆಲಸ ಮಾಡಿದ್ರೆ, ಒಂದು ಹೆಲ್ದಿ ಈಟಿಂಗ್ಗೆ ನೀವು ಇಷ್ಟು ದಿನ ಮಾಡ್ತಾ ಇರಲಿಲ್ಲ, ಇವತ್ತು ಮಾಡಿದ್ರೆ ಅಂದರೆ ಅದನ್ನು ಬರೆದಿಡಿ. ಇದನ್ನು ಜರ್ನಲಿಂಗ್ ಮಾಡಿ. ಅಥವಾ ನಿಮಗೆ ಮನಸ್ಸಿಗೆ ಶಾಂತಿ ನೀಡುವ ಯಾವುದೇ ಚಟುವಟಿಕೆ ಇದ್ದರೆ ಅದನ್ನು ನೀವು ಅನುಸರಿಸಿ. ನಿಮ್ಮನ್ನು ನೀವು ನೋಡ್ಕೊಳ್ಳೋದು ಸೆಲ್ಫಿಶ್ ಅಲ್ಲ ಫ್ರೆಂಡ್ಸ್, ಅದು ನಿಮಗೆ ಅಗತ್ಯವಾಗಿರೋದು. ಇನ್ನು 7ನೇದು ಫ್ರೆಂಡ್ಸ್, ನಿಮ್ಮ ಗಟ್ ಹೆಲ್ತ್ ಬಗ್ಗೆ ಕಾಳಜಿ ವಹಿಸಿ. ನಿಮ್ಮ ಕರುಳಿನ ಆರೋಗ್ಯ 7ನೇ ಅಭ್ಯಾಸ ಇದು. ನಿಮ್ಮ ಕರುಳು, ನಿಮ್ಮ ಗಟ್ ಹೆಲ್ತ್ಗೆ ಗಮನ ಕೊಡಿ. ನಿಮಗೆ ಆಗಾಗ ಬ್ಲೋಟಿಂಗ್ ಆಗ್ತಾ ಇದೆಯಾ, ಕಾನ್ಸ್ಟಿಪೇಷನ್ ಆಗ್ತಾ ಇದೆಯಾ, ಜೀರ್ಣಕ್ರಿಯೆಯಲ್ಲಿ ತೊಂದರೆ ಆಗ್ತಾ ಇದೆಯಾ, ಇದನ್ನು ನಿರ್ಲಕ್ಷಿಸಬೇಡಿ. ನಿಮ್ಮ ಒಟ್ಟಾರೆ ಜೀವನಶೈಲಿಯನ್ನು ನೋಡಿ. ನೀವು ಸಾಕಷ್ಟು ಫೈಬರ್ ತಿಂತಾ ಇದ್ದೀರಾ, ಸಾಕಷ್ಟು ನೀರು ಕುಡಿತಾ ಇದ್ದೀರಾ, ನಿಯಮಿತವಾಗಿ ಚಲಿಸ್ತಾ ಇದ್ದೀರಾ, ಅಂದರೆ ಮೂವ್ಮೆಂಟ್ ಮಾಡ್ತಾ ಇದ್ದೀರಾ, ಬೇರೆ ಬೇರೆ ರೀತಿಯ ಸಸ್ಯ ಆಧಾರಿತ ಆಹಾರಗಳನ್ನ ತಿಂತಾ ಇದ್ದೀರಾ, ಹೆಚ್ಚಾಗಿ ಪ್ರೊಸೆಸ್ಡ್ ಫುಡ್ಸ್ ತಿಂತಾ ಇದ್ದೀರಾ. ಈ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್, ನಿಮ್ಮ ಜೀರ್ಣಕ್ರಿಯೆ, ನಿಮ್ಮ ಒಟ್ಟಾರೆ ಆರೋಗ್ಯದ ಒಂದು ಪ್ರಮುಖ ಭಾಗ ಫ್ರೆಂಡ್ಸ್. ಅದು ನಮ್ಮ ಕರುಳು ನಮ್ಮ ಆರೋಗ್ಯದ ಕೇಂದ್ರ ಬಿಂದು. ಆದರೆ ಡೈಜೆಸ್ಟಿವ್ ಸಿಂಪ್ಟಮ್ಸ್ ನಿರಂತರವಾಗಿದ್ದರೆ, ನಿಮಗೆ ತೀವ್ರವಾಗಿದ್ದರೆ, ಅಥವಾ ನಿಮಗೆ ಚಿಂತೆ ಉಂಟು ಮಾಡ್ತಾ ಇದ್ದರೆ ಸ್ವತಃ ಡಯಾಗ್ನೋಸಿಸ್ ಮಾಡ್ಕೊಳ್ಬೇಡಿ. ವೈದ್ಯರು ಅಥವಾ ಈ ಒಂದು
ಹೆಲ್ತ್ ಕೇರ್ ಪ್ರೊಫೆಷನಲ್ ಹತ್ರ ನೀವು ಸಂಪರ್ಕಿಸೋದು ಮುಖ್ಯ. ಇನ್ನು 8ನೇದು, ಪ್ರತಿದಿನದ ಜಂಕ್ ಫುಡ್ಡನ್ನು ಕಡಿಮೆ ಮಾಡಿ ಫ್ರೆಂಡ್ಸ್. ನೀವು ನಿಮಗೆ ನಿಮ್ಮ ಫೇವ್ರೇಟ್ ಫುಡ್ಡನ್ನು ಜೀವನ ಪೂರ್ತಿ ಬಿಡಿ ಅಂತ ಹೇಳುತ್ತಾ ಇಲ್ಲ, ಆದರೆ ಪ್ರಾಕ್ಟಿಕಲ್ ಅಲ್ಲ, ಆದರೆ ಹೈಲಿ ಪ್ರೊಸೆಸ್ಡ್ ಫುಡ್ಸ್ ನಿಮ್ಮ ಒಂದು ಪ್ರತಿದಿನದ ಆಹಾರದ ಮುಖ್ಯ ಭಾಗವಾಗದಂತೆ ನೋಡಿ. ಅದು ಬೇಕೇ ಬೇಕು ಅನ್ನೋ ಥರ ಇರಬಾರ್ದು ನಿಮ್ಗೆ ಅಷ್ಟೇ. ಫುಡ್ ಲೇಬಲ್ಸನ್ನು ಓದೋ ಅಭ್ಯಾಸ ಇಟ್ಕೊಳ್ಳಿ. ಅತಿಯಾದ ಆ್ಯಡೆಡ್ ಶುಗರನ್ನು ಕಡಿಮೆ ಮಾಡಿ, ಅತಿಯಾಗಿ ಪ್ರೊಸೆಸ್ಡ್ ಆಗಿರೋ ಆಹಾರವನ್ನು ಕಡಿಮೆ ಮಾಡಿ, ಹೆಚ್ಚಾಗಿ ಹೋಲ್ ಮತ್ತು ಅಂದರೆ ಸಂಪೂರ್ಣ ಮತ್ತು ಮಿನಿಮಲಿ ಪ್ರೊಸೆಸ್ಡ್ ಫುಡ್ಗಳನ್ನ ಆಯ್ಕೆ ಮಾಡಿ. ಮತ್ತು ಒಂದು ಮುಖ್ಯ ವಿಷಯ ಫ್ರೆಂಡ್ಸ್, ಇಂದು ನಾನು ಅನ್ಹೆಲ್ದಿ ಫುಡ್ ತಿಂದೆ, ನನ್ನ ದಿನವೇ ಹಾಳಾಯಿತು ಅಂತ ಯೋಚನೆ ಮಾಡೋ ಅಗತ್ಯ ಇಲ್ಲ ಫ್ರೆಂಡ್ಸ್. ಒಂದು ಮೀಲ್ ನಿಮ್ಮ ಆರೋಗ್ಯನ ನಿರ್ಧರಿಸೋದಿಲ್ಲ, ನಿಮ್ಮ ಒಟ್ಟಾರೆ ಆಹಾರ ಪದ್ಧತಿ ಮುಖ್ಯ ಫ್ರೆಂಡ್ಸ್. 80-20 ರೂಲ್ಸನ್ನು ಫಾಲೋ ಮಾಡಿದೆ. 80% ಹೆಲ್ದಿ, 20% ಓವರಾಲ್. ನಾನು ಮಂತ್ ವೈಸ್ ಹೇಳ್ತಾ ಇದ್ದು. ಸೊ ಇನ್ನು 9ನೇದು, ಹೆಲ್ತ್ ಚೆಕಪ್ಸ್ ಇದನ್ನು ನಿರ್ಲಕ್ಷಿಸಬೇಡಿ. ಇದು ಕೂಡ ತುಂಬ ಮುಖ್ಯ. 9ನೇದು, ಲೈಫ್ ಸ್ಟೈಲ್ ಚೇಂಜಸ್ ಬಹಳ ಸಹಾಯಕ, ಆದರೆ ಅವು ಮೆಡಿಕಲ್ ಕೇರ್ಗೆ ಪರ್ಯಾಯ ಅಲ್ಲ. ನಿಮಗೆ ಡಯಾಬಿಟೀಸ್, ಹೈ ಬ್ಲಡ್ ಪ್ರೆಷರ್, ಹೈ ಕೊಲೆಸ್ಟ್ರಾಲ್, ಫ್ಯಾಟಿ ಲಿವರ್, PCOS ಅಥವಾ ಬೇರೆ ಯಾವುದೇ ಹೆಲ್ತ್ ಕಂಡೀಷನ್ ಇದ್ದರೆ ನಿಮ್ಮ ಡಾಕ್ಟರ್ಸ್ ಅಥವಾ ಕ್ವಾಲಿಫೈಡ್ ಹೆಲ್ತ್ ಕೇರ್ ಪ್ರೊಫೆಷನಲ್ ಜೊತೆ ಕೆಲಸ ಮಾಡಿ. ನಿಮಗೆ ಪ್ರಿಸ್ಕ್ರೈಬ್ ಮಾಡಿರೋ ಮೆಡಿಕೇಷನ್ ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸಿ ಸ್ವತಃ ನಿಲ್ಲಿಸಬೇಡಿ. ನೀವು ನನ್ನ ರಿಪೋರ್ಟ್ ಎಲ್ಲ ಚೆನ್ನಾಗಿದೆ, ಏನೋ ಅವಶ್ಯಕತೆ ಇಲ್ಲ ಅಂದ್ಕೊಂಡು ನೀವು ಸ್ವತಃ ನಿಲ್ಸಕ್ಕೆ ಹೋಗಬೇಡಿ. ಸೋಷಿಯಲ್ ಮೀಡಿಯಾನಲ್ಲಿ ಸಿಗೋ ಮಾಹಿತಿಯನ್ನೇ ಸಂಪೂರ್ಣವಾಗಿ ಅವಲಂಬಿಸಬೇಡಿ. ನಿಮ್ಮ ಹೆಲ್ತ್ ನಂಬರ್ಸ್ ಬಗ್ಗೆ ತಿಳ್ಕೊಳ್ಳಿ ಫ್ರೆಂಡ್ಸ್. ಅಗತ್ಯವಾದ ಹೆಲ್ತ್ ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳಿ. ನಿಮ್ಮ ದೇಹದೊಳಗೆ ಏನಾಗ್ತಾ ಇದೆ ಅದನ್ನು ಅರ್ಥ ಮಾಡ್ಕೊಳ್ಳಿ. ಪ್ರಿವೆನ್ಷನ್ ಮತ್ತು ಅರ್ಲಿ ಅಟೆನ್ಷನ್ ಭಾಳ ಮುಖ್ಯ ಆಗುತ್ತೆ. ಇನ್ನು ಕೊನೆಯದು 10ನೇದು, ಪರ್ಫೆಕ್ಷನ್ಗಿಂತ ಕನ್ಸಿಸ್ಟೆನ್ಸಿ ಮುಖ್ಯ. ಇದು ಮೊದಲೇ ಹೇಳಿದೆ. ಕೊನೆಯದು ಏನಂತಂದರೆ, ಇದನ್ನು ಡೀಟೇಲ್ ಆಗಿ ಇವಾಗ ಹೇಳ್ತೀನಿ. ಮತ್ತು ಏನು ನನ್ನ ಪ್ರಕಾರ ಅತ್ಯಂತ ಮುಖ್ಯವಾದ ಅಭ್ಯಾಸ ಕನ್ಸಿಸ್ಟೆನ್ಸಿ ಫ್ರೆಂಡ್ಸ್. ನಾಳೆ ಬೆಳಿಗ್ಗೆ ಎದ್ದು ನಿಮ್ಮ ಸಂಪೂರ್ಣ ಜೀವನವನ್ನೇ ಬದಲಾಯಿಸಬೇಕಾಗಿಲ್ಲ. ಇವತ್ತು ಹೇಳಿದೆ, ನಾಳೆಯಿಂದನೇ ಎಲ್ಲ 10 ಅಭ್ಯಾಸಗಳನ್ನು ಶುರು ಮಾಡ್ಕೋಬೇಕು ಅಂತಲ್ಲ. ನೀವು ಎಂಡಪ್ ಆಗ್ತೀರ ಅಲ್ಲೇ, ಒಂದು ಮಾಡಲ್ಲ ನೀವು. ಸೊ ಒಂದು ಚಿಕ್ಕ ಬದಲಾವಣೆಯನ್ನು ಪ್ರಾರಂಭಿಸಿ. ಪ್ರತಿದಿನ ವಾಕಿಂಗ್ ಇರ್ಬೋದು, ಬ್ರೇಕ್ಫಾಸ್ಟನ್ನು ಉತ್ತಮಗೊಳಿಸೋದಿರ್ಬೋದು. ಅಂದರೆ ಅದರಲ್ಲಿ ನೀವು ಎಷ್ಟು ಹೆಲ್ದಿ ಬ್ಯಾಲೆನ್ಸ್ಡ್ ಆಗಿ ತೊಗೊಳ್ತಾ ಇದ್ದೀರಾ ಆ ಫುಡ್ನ, ಅದಿರ್ಬೋದು. ಹೈ ಪ್ರೋಟೀನ್ ತೊಗೊಳ್ತಾ ಇದ್ದೀರಾ ಬ್ರೇಕ್ಫಾಸ್ಟಲ್ಲಿ, ಅದಾಗಿರ್ಬೋದು. ಅದನ್ನು ಒಂದೊಂದು ಚೇಂಜಸ್ ಮಾಡ್ತಾ ಹೋಗಿ. ಸ್ವಲ್ಪ ಬೇಗ ಮಲಗೋದನ್ನು ಇರ್ಬೋದು. ಸಪೋಸ್ ನಿಮ್ಮದು ಲೇಟ್ ನೈಟ್ ಮಲಗೋದಿದ್ರೆ, ಈಗ 12 ಗಂಟೆಗೆ ಮಲ್ತಾ ಇದ್ದರೆ, ಇವತ್ತು ನಾನು 10 ಗಂಟೆಗೆ ಮಲ್ಗೋಕೆ ಹೋದರೆ ನಿಮ್ಗೆ ನಿದ್ದೆ ಬರೋಲ್ಲ ಫ್ರೆಂಡ್ಸ್. ನೀವೇನು ಮಾಡಿ ಗೊತ್ತಾ, ಒಂದು 10 ನಿಮಿಷ ಬೇಗ ಹೋಗಿ. ನೀವು 12 ಗಂಟೆಗೆ ಮಲಗ್ತಾ ಇದ್ದರೆ ಒಂದು 15-10 ನಿಮಿಷ ಬೇಗ ಮಲಗಿ. ನೆಕ್ಸ್ಟ್ ಡೇ ಏನು ಮಾಡಿ, ಮತ್ತೆ ಒಂದು 15-20 ನಿಮಿಷ ಬೇಗ ಹೋಗಿ. ಈ ಥರ ಅದನ್ನು ಕಂಟಿನ್ಯೂಸ್ ಆಗಿ ಏನು ಮಾಡ್ಕೊ ಕಡಿಮೆ ಮಾಡ್ತಾ 10 ಗಂಟೆಗೆ ತೆಗೆದುಕೊಡಿ. ಒಂದೇ ಸರಿ ನೀವು 10 ಗಂಟೆಗೆ ಮಲಗಬೇಕಂದ್ರೆ ಆಗದೆ ಇರ್ಬೋದು ನಿಮಗೆ. ಈ ಥರ ನೀವು ಕನ್ಸಿಸ್ಟೆನ್ಸ್ ಆಗಿ ಸಣ್ಣ ಅಭ್ಯಾಸಗಳನ್ನ ಅಳವಡಿಸ್ಕೊಳ್ಳಿ. ಸೊ ಶುಗರಿ ಡ್ರಿಂಕ್ಸನ್ನು ಕಡಿಮೆ ಮಾಡಿ, ನೀರು ಹೆಚ್ಚು ಕುಡಿಯೋದಿರ್ಬೋದು. ಪ್ರತಿದಿನ 10 ನಿಮಿಷ ನಿಮ್ಮ ಮನಸ್ಸಿಗೆ ಶಾಂತಿ ನೀಡೋದು ಸಣ್ಣದಾಗಿ ಪ್ರಾರಂಭಿಸಿ. ಅದನ್ನು ರಿಪೀಟೆಡ್ ಮಾಡ್ತಾ ಇರಿ. ನಂತರ ಮತ್ತೊಂದು ಹೆಲ್ದಿ ಹ್ಯಾಬಿಟನ್ನು ಸೇರಿಸ್ಕೊತ ಹೋಗಿ. ಈ ಥರ ಮಾಡಿ. ಯಾಕಂತಂದರೆ ನಿಮ್ಮ ಆರೋಗ್ಯ ನೀವು ಒಂದು ದಿನ ಮಾಡೋ ಕೆಲಸದಿಂದ ನಿರ್ಮಾಣ ಆಗೋದಿಲ್ಲ ಫ್ರೆಂಡ್ಸ್. ನೀವು ಪ್ರತಿದಿನ ಅದನ್ನು ರಿಪೀಟೆಡ್ಲಿ ಅಭ್ಯಾಸಗಳನ್ನ, ನಿಮ್ಮ ಆರೋಗ್ಯ ಅದರಿಂದ ರೂಪುಗೊಳ್ತದೆ. ಓಕೆ, ಇನ್ನು ಹಾಗಾದರೆ ಈ 10 ಅಭ್ಯಾಸಗಳನ್ನ ಮತ್ತೊಮ್ಮೆ ನೆನಪಿಸ್ಕೊಳ್ಳಿ ಫ್ರೆಂಡ್ಸ್. 1ನೇದು, ನಿಮ್ಮ ದೇಹದ ವಿರುದ್ಧ ಹೋರಾಡೋದನ್ನು ನಿಲ್ಲಿಸಿ. 2ನೇದು, ಪೌಷ್ಟಿಕ ಮತ್ತು ಬ್ಯಾಲೆನ್ಸ್ಡ್ ಆಹಾರನ ಸೇವಿಸಿ. ಪ್ರೋಟೀನ್ ಮತ್ತು ಫೈಬರ್ಗೆ ಆದ್ಯತೆ ನೀಡಿ, ತುಂಬ ಮುಖ್ಯ ಇದು. ಪ್ರೋಟೀನ್ ಮತ್ತು ಫೈಬರ್ಗೆ ಆದ್ಯತೆ ನೀಡಿ. 4ನೇದು, ಪ್ರತಿದಿನ ನಿಮ್ಮ ದೇಹವನ್ನು ಚಲಿಸಿ. ನಿಮ್ಮ ನಿದ್ರೆಯನ್ನು ಕಾಪಾಡಿಕೊಳ್ಳಿ. ಸ್ಟ್ರೆಸ್ಸನ್ನು ನಿರ್ವಹಿಸೋಕ್ಕೆ ಧ್ಯಾನ, ಯೋಗ, ಪ್ರಾಣಾಯಾಮಗಳನ್ನ ಮಾಡಿ. 7ನೇದು, ಗಟ್ ಹೆಲ್ತ್ ಬಗ್ಗೆ ಕಾಳಜಿ ವಹಿಸಿ. ಅಂದರೆ ನಿಮ್ಮ ಕರುಳಿನ ಆರೋಗ್ಯ ಬಗ್ಗೆ ಕಾಳಜಿ ವಹಿಸಿ. ಹೈಲಿ ಪ್ರೊಸೆಸ್ಡ್ ಫುಡ್ಡನ್ನು ಕಡಿಮೆ ಮಾಡಿ. ಹೆಲ್ತ್ ಚೆಕಪ್ಸನ್ನು ನಿರ್ಲಕ್ಷಿಸಬೇಡಿ. ಇನ್ನು ಕೊನೆಯದು, ಪರ್ಫೆಕ್ಷನ್ಗಿಂತ ಕನ್ಸಿಸ್ಟೆನ್ಸಿನ ಆಯ್ಕೆ ಮಾಡಿ. ಮತ್ತು ನಾನು ನಿಮಗೆ ಒಂದು ವಿಷಯವನ್ನು ನೆನಪಿಸೋಕ್ಕೆ ಬಯಸ್ತೀನಿ ಫ್ರೆಂಡ್ಸ್. ನಿಮ್ಮ ದೇಹವನ್ನು ಬದಲಾಯಿಸಲು ನೀವು ನಿಮ್ಮ ದೇಹವನ್ನು ದ್ವೇಷಿಸಬೇಕಾಗಿಲ್ಲ. ಆರೋಗ್ಯಕರವಾಗಿರೋಕ್ಕೆ ನಿಮ್ಮನ್ನು ನೀವು ಶಿಕ್ಷಿಸ್ಕೊಳ್ಬೇಕಾಗಿಲ್ಲ. ಪ್ರತಿ ಬಾರಿ ಮತ್ತೊಂದು ಎಕ್ಸ್ಟ್ರೀಮ್ ಡಯಟ್ ಹುಡುಕಬೇಕಾಗಿಲ್ಲ. ಮೊದಲು ನಿಮ್ಮ ದೇಹವನ್ನು ಆಲಿಸಕ್ಕೆ ಪ್ರಾರಂಭಿಸಿ. ನಿಮ್ಮ ದೇಹಕ್ಕೆ ಸರಿಯಾದ ಬೆಂಬಲ ನೀಡುವಕ್ಕೆ ಪ್ರಾರಂಭಿಸಿ. ಮತ್ತು ಪ್ರತಿದಿನ ನಿಮ್ಮ ಫ್ಯೂಚರ್ ಸೆಲ್ಫ್ಗೆ ಧನ್ಯವಾದವನ್ನು ಹೇಳುವಂಥ ಸಣ್ಣ ಆರೋಗ್ಯಕರ ನಿರ್ಧಾರಗಳನ್ನ ತೆಗೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದರೆ, ಅಥವಾ ನಿಮಗೆ ಈ ಪ್ಲ್ಯಾನಲ್ಲಿ ಯಾವುದಾದ್ರೂ ಕಷ್ಟ ಅನಿಸಿದರೆ, ನಿಮಗೆ ಪರ್ಸನಲ್ ವೈಯಕ್ತಿಕವಾದ ಡಯಟ್ ಪ್ಲ್ಯಾನ್ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ಮೆಸೇಜ್ ಮಾಡಿ. ನಿಮಗೆ ಗೊತ್ತಿರೋ ಒಬ್ಬ ಮಹಿಳೆಯೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾಕಂತಂದರೆ ನೀವು 35+ ಮಹಿಳೆಯಾಗಿದ್ದು ಅವ್ರಿಗೆ ತೂಕ, ಲೈಫ್ ಸ್ಟೈಲ್ ಹ್ಯಾಬಿಟ್ಸನ್ನು ಓವರಾಲ್ ವೆಲ್ ಬೀಯಿಂಗ್ ಮೇಲೆ ಕೆಲಸ ಮಾಡೋಕ್ಕೆ ಬಯಸಿದರೆ ನನಗೆ ಮೆಸೇಜ್ ಮಾಡಿ. ನನ್ನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡ್ಬೋದು. ಇದನ್ನು ನೀವು ಬೇರೆಯವ್ರಿಗೂ ಕೂಡ ಕಳಿಸ್ಬೋದು. ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕೆಳಗೆ ಸ್ಟಾರ್ಟ್ ಅಂತ ಕಮೆಂಟ್ ಮಾಡಿ. ಮತ್ತು ನನಗೆ ಹೇಳಿ, ಈ 10 ಅಭ್ಯಾಸಗಳಲ್ಲಿ ನೀವು ಇವತ್ತಿನಿಂದ
ಯಾವುದನ್ನು ಪ್ರಾರಂಭಿಸ್ತಾ ಇದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಉತ್ತರವನ್ನು ಕಮೆಂಟ್ ಮಾಡಿ, ಯಾಕಂದರೆ ಮತ್ತೊಂದು ಉಪಯುಕ್ತ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ ನಾನು. ನಿಮ್ಮನ್ನು ನೀವು ಕಾಳಜಿ ವಹಿಸೋದು ಮುಖ್ಯ, ಯಾಕಂದರೆ ನಿಮ್ಮ ಆರೋಗ್ಯವೇ ನಿಮ್ಮ ಜೀವನದ ಅತ್ಯಂತ ದೊಡ್ಡ ಹೂಡಿಕೆ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.